ಪ್ರತ್ಯಾರೋಪವನ್ನ ಪಕ್ಕಕ್ಕಿಟ್ಟು ತನಿಖೆ ಸಾಗ್ತಿರುವ ಹಾದಿ ಬಗ್ಗೆ ಗಮನ ಕೊಡುವುದಾದ್ರೂ ಕೂಡ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ಸತತವಾಗಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾವ ರೀತಿ ನಡೀತು ಸ್ಥಳ ಮಹಜರು ಪ್ರಕ್ರಿಯೆ, ಯಾವ್ಯಾವ ಜಾಗದಲ್ಲಿ ಆ ನಿಗೂಢ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ, ಇದೆಲ್ಲವನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ಅಲ್ಲಿಂದಲೇ ಆ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ವಿಚಾರಣೆಯ ಪ್ರಮುಖ ಘಟ್ಟ ತಲುಪಿರುವಂತದ್ದು. ಇವತ್ತು ಆ ಒಂದು ವ್ಯಕ್ತಿಯನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾ ಇರುವಂತದ್ದು. ಸುಮಾರು 12:50ಕ್ಕೆ ಆತನನ್ನ ಇಲ್ಲಿಗೆ ಕರೆದುಕೊಂಡು ಬರಲಾಗಿರುವಂತದ್ದು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆತನನ್ನ ಕರೆದುಕೊಂಡು ಬರಲಾಗಿತ್ತು. ನಿನ್ನೆವರೆಗೆ ಆತ ವಕೀಲರ ಜೊತೆಗೆ ಬಂದಿದ್ರೆ ಇವತ್ತು ಆತ ಪೊಲೀಸರು ಆತನನ್ನು ಕರೆದುಕೊಂಡು ಬಂದಿರುವಂತದ್ದು. ಈ ಒಂದು ಪ್ರದೇಶ ಏನಿದೆ ಇದು ನೇತ್ರಾವತಿ ಆ ತೀರದ ಪ್ರದೇಶ. ಇಲ್ಲಿಗೆ ಕರೆದುಕೊಂಡು ಬಂದಿರುವಂತದ್ದು. ಆರಂಭದಲ್ಲಿ ಇದೇ ರಸ್ತೆಯಲ್ಲಿ ಕರೆದುಕೊಂಡು ಬಂದು ಆ ಬಳಿಕ ನೇತ್ರಾವತಿ ತೀರದ ಒಂದು ಭಾಗದಲ್ಲಿ ಆತನನ್ನ ಕರೆದುಕೊಂಡು ಆ ಬಳಿಕ ಅಲ್ಲಿ ಗಮನಿಸಬಹುದು ಈ ನೇತ್ರಾವತಿಯಿಂದ ಸುಮಾರು 20-30 ಮೀಟರ್ ದೂರದಲ್ಲಿ ಇದ್ದಂತಹ ಪ್ರದೇಶ ಏನಿದೆ ಅಲ್ಲಿ ಸ್ಥಳ ಮಹಜರು ಮಾಡಿರುವಂತದ್ದು. ಆ ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು, ಅದರಲ್ಲೂ ಕೂಡ ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರು ಕೂಡ ಸ್ಥಳದಲ್ಲಿ ಇದ್ದು ಸ್ಥಳ ಮಹಜರು ಮಾಡಿರುವಂತದ್ದು. ಜೊತೆಗೆ ಎಸ್ಐಟಿನ ಇತರ ಅಧಿಕಾರಿಗಳು ಕೂಡ ಆ ಒಂದು ಸ್ಥಳ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಇದ್ರು. ಜೊತೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರು ಇರ್ಬೋದು, ಅವರು ಕೂಡ ಆ ಒಂದು ಸ್ಥಳ ಮಹಜರು ಸಂದರ್ಭದಲ್ಲಿ ಅಲ್ಲಿದ್ರು. ಸ್ಥಳ ಮಹಜರು ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ವಿಡಿಯೋ ಮೂಲಕ ದಾಖಲೀಕರಣ ಮಾಡಲಾಗಿತ್ತು. ಜೊತೆಗೆ ಬರುವಂತಹ ಸಂದರ್ಭದಲ್ಲಿ ಅವರು ಇದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಈ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆ ಪತ್ರಗಳನ್ನು ಕೂಡ ಜೊತೆಗೆ ತಂದಿದ್ರು. ಜೊತೆಗೆ ತಂದು ಆ ಒಂದು ಸ್ಥಳ ಮಹಜರು ಮಾಡಿದ್ರು. ಇದೇ ಪ್ರದೇಶದಲ್ಲಿ ಸ್ಥಳ ಮಹಜರು ಆರಂಭದಲ್ಲಿ ಆಗಿತ್ತು. ಆ ಒಂದು ಸ್ಥಳ ಮಹಜರು ಆದ ಬಳಿಕ ಅಲ್ಲಿಂದ ಈ ಭಾಗದಲ್ಲಿ ಕಾಣ್ತಾ ಇರುವಂತದ್ದು ದೊಡ್ಡ ಗುಡ್ಡ ಪ್ರದೇಶ. ಆ ಒಂದು ಗುಡ್ಡ ಪ್ರದೇಶದ ಮೇಲ್ಬಾದಿ ಹೋಗಿ ಈಗ ಅಲ್ಲಿ ಸ್ಥಳ ಮಹಜರು ಮಾಡ್ತಾ ಇರುವಂತದ್ದು. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಸಹ ಸ್ಥಳ ಮಹಜರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಸಂಬಂಧಿಸಿದವರು ಅಂದ್ರೆ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಬೇಕಾದ್ರೆ ಯಾರೆಲ್ಲ ಇರಬೇಕು ಅವರು ಮಾತ್ರ ಇದ್ದಾರೆ. ಅದು ಹೊರತಾಗಿ ಯಾರನ್ನು ಕೂಡ ಮೇಲ್ಭಾಗದ ಪ್ರದೇಶಕ್ಕೆ ಬಿಡ್ತಾ ಇಲ್ಲ. ಅವರ ಜೊತೆ ಬಂದಿದ್ದಂತ ವಕೀಲರನ್ನು ಕೂಡ ಇಲ್ಲೇ ನಿಲ್ಲಿಸಿರುವಂತದ್ದು. ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ಅವರು ಇದ್ರು, ಅಂದ್ರೆ ಆ ವಿಚಾರಣೆಗೆ ಪಾಲ್ಗೊಳ್ಳಿಲ್ಲ. ಆದ್ರೆ ಆ ವಿಚಾರಣೆ ಕಚೇರಿ ಏನಿದೆ ಆದ್ರೆ ಅಲ್ಲಿಗೆ ಅವರು ವಕೀಲರ ಜೊತೆಗೆ ಆತ ಬಂದಿದ್ದ. ಆ ಬಳಿಕ 2 ದಿನಗಳು ಕೂಡ ಆತ ಹಿಂದಿರುಗುವ ಸಂದರ್ಭದಲ್ಲಿ ವಕೀಲರ ಜೊತೆಗೆ ಹಿಂದಿರುಗಿದಾದ್ರೆ ಇವತ್ತು ಆತ ಬಂದದ್ದು ವಕೀಲರ ಜೊತೆ. ಆದ್ರೆ ಇಲ್ಲಿಗೆ ಬಂದಂತದ್ದು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಂದಿರುವಂತದ್ದು ಮತ್ತು ಆ ಮಹಜರು ಪ್ರಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ವಕೀಲರನ್ನು ಕೂಡ ಜೊತೆಗೆ ಅವರನ್ನು ನಿಲ್ಲಿಸಲಿಲ್ಲ. ಅವರನ್ನು ಇಲ್ಲೇ ನಿಲ್ಲಿಸಿ ಪೊಲೀಸರು ಎಸ್ಐಟಿ ಟೀಮ್ ಜೊತೆ ತೆರಳಿರುವಂತದ್ದು. ಸದ್ಯ ಮಹಜರು ಪ್ರಕ್ರಿಯೆಗಳು ಕೂಡ ಆರಂಭ ಆಗಿರುವಂತದ್ದು. ಮಹಜರು ಪ್ರಕ್ರಿಯೆಯ ಸಂದರ್ಭ ಒಂದಷ್ಟು ದಾಖಲೆ ಪತ್ರಗಳನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗಿರುವಂತದ್ದು. ಅಂದ್ರೆ ಆ ಒಂದು ಮಹಜರು ಅಂದ್ರೆ ಅರಣ್ಯ ಪ್ರದೇಶ ಏನಿದೆ ಅದು ಯಾರಿಗೆ ಸಂಬಂಧಿಸಿದ್ದು ಅನ್ನುವಂತ ಒಂದು ವಿಚಾರಕ್ಕೋಸ್ಕರವಾಗಿ ಒಂದಷ್ಟು ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ಹೋಗಿರುವಂತದ್ದು. ಯಾಕಂದ್ರೆ ಆ ಒಂದು ಪ್ರದೇಶ ಏನಿದೆ ಅಂದ್ರೆ ಆತ ಈಗ ತೋರಿಸುವಂತಹ ಪ್ರದೇಶ ಏನಿದೆ ಅದು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಿಸಿದ್ದು ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಅಥವಾ ಕಂದಾಯ ಭೂಮಿಯೋ ಹೀಗೆ ಪರಿಶೀಲನೆ ಮಾಡುವುದಕ್ಕೋಸ್ಕರವಾಗಿ ಆ ಒಂದು ದಾಖಲೆ ಪತ್ರಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಜೊತೆಗೆ ಮಹಜರು ಪ್ರಕ್ರಿಯೆಗೆ ಯಾವೆಲ್ಲ ಅಗತ್ಯದ ವಸ್ತುಗಳು ಬೇಕು ಅದನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಮಹಜರು ಪ್ರಕ್ರಿಯೆ ಏನಿದೆ ಅದು ಬಹಳಷ್ಟು ಬಿರುಸಿನಿಂದ ನಡೀತಾ ಇರುವಂತದ್ದು. 2 ದಿನಗಳ ಕಾಲ ನಿರಂತರ ವಿಚಾರಣೆ ಆಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ಒಂದು ವಿಚಾರಣೆ ನಡೆದಿರುವಂತದ್ದು. ಹೀಗಾಗಿ ಇವತ್ತು 2 ದಿನ ವಿಚಾರಣೆ ಆದ ಬಳಿಕ ಇವತ್ತು ಆತನನ್ನ ಮೊದಲಿಗೆ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರಲಾಗಿತ್ತು. ಅಲ್ಲಿ ಒಂದಷ್ಟು ಪ್ರೊಸೀಜರ್ ಅಂದ್ರೆ ಮಹಜರು ಪ್ರಕ್ರಿಯೆಗೆ ಮುಂದೆ ಮಾಡುವಂತಹ ಒಂದಷ್ಟು ಪ್ರೊಸೀಜರ್ ಗಳನ್ನ ಮಾಡಿ ಆ ಬಳಿಕ ಇಲ್ಲಿಗೆ ಕರೆದುಕೊಂಡು ಬಂದಿರುವಂತದ್ದು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆತನನ್ನ ಕರೆದುಕೊಂಡು ಬಂದು ಈಗಾಗಲೇ ಮಹಜರು ಪ್ರಕ್ರಿಯೆ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಅದು ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಬಹಳಷ್ಟು ದೊಡ್ಡ ಸುದ್ದಿಯಾಗಿತ್ತು. ಬಹಳಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗಿತ್ತು. ಯಾವಾಗ ಈ ರೀತಿಯಂತ ಮಹಜರು ಪ್ರಕ್ರಿಯೆ ಆರಂಭ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಜನರ ಪ್ರಶ್ನೆ ಆಗಿತ್ತು. ಈಗ ಸದ್ಯ ಮಹಜರು ಪ್ರಕ್ರಿಯೆಗಳು ಕೂಡ ಆರಂಭ ಆಗಿರುವಂತದ್ದು. ಆರಂಭದಲ್ಲಿ ಆ ಒಂದು ತಲೆಬುರುಡೆಗೆ ಸಂಬಂಧಿಸಿದಂತಹ ಮಹಜರು ಪ್ರಕ್ರಿಯೆ ಆಗುತ್ತೆ. ಆ ಬಳಿಕ ಯಾವತ್ತೇ ಆತ ಇತರ ಶವಗಳನ್ನು ಅಂದ್ರೆ ಆತ
ಪತ್ರದಲ್ಲಿ ನಮೂದಿಸಿದಂತೆ ಮತ್ತು ವಿಚಾರಣೆ ವೇಳೆಯೂ ಕೂಡ ಹೇಳಿರುವಂತೆ ನೂರಾರು ಶವಗಳನ್ನ ಆತ ಹೂತಿಟ್ಟಿದ್ದಾನೆ ಅಂತ ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಜೊತೆಗೆ ಪತ್ರದಲ್ಲೂ ಕೂಡ ಉಲ್ಲೇಖಿಸಿದ್ದ. ಹೀಗಾಗಿ ಆ ಒಂದು ಸ್ಥಳಗಳನ್ನು ಕೂಡ ಯಾವತ್ತೇ ತೋರಿಸುವಂತಹ ಸಾಧ್ಯತೆಗಳು ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಪ್ರತ್ಯಾರೋಪವನ್ನ ಪಕ್ಕಕ್ಕಿಟ್ಟು ತನಿಖೆ ಸಾಗ್ತಿರುವ ಹಾದಿ ಬಗ್ಗೆ ಗಮನ ಕೊಡುವುದಾದ್ರೂ ಕೂಡ ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ ಸತತವಾಗಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾವ ರೀತಿ ನಡೀತು, ಸ್ಥಳ ಮಹಜರು ಪ್ರಕ್ರಿಯೆ, ಯಾವ್ಯಾವ ಜಾಗದಲ್ಲಿ ಆ ನಿಗೂಢ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ, ಇದೆಲ್ಲವನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ಅಲ್ಲಿಂದಲೇ, ಆ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವತ್ತು ವಿಚಾರಣೆಯ ಪ್ರಮುಖ ಘಟ್ಟ ತಲುಪಿರುವಂತದ್ದು. ಇವತ್ತು ಆ ಒಂದು ವ್ಯಕ್ತಿಯನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾ ಇರುವಂತದ್ದು. ಸುಮಾರು 12:50ಕ್ಕೆ ಆತನನ್ನ ಇಲ್ಲಿಗೆ ಕರೆದುಕೊಂಡು ಬರಲಾಗಿರುವಂತದ್ದು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆತನನ್ನ ಕರೆದುಕೊಂಡು ಬರಲಾಗಿತ್ತು. ನಿನ್ನೆವರೆಗೆ ಆತ ವಕೀಲರ ಜೊತೆಗೆ ಬಂದಿದ್ರೆ ಇವತ್ತು ಆತ ಪೊಲೀಸರು ಆತನನ್ನು ಕರೆದುಕೊಂಡು ಬಂದಿರುವಂತದ್ದು. ಈ ಒಂದು ಪ್ರದೇಶ ಏನಿದೆ ಇದು ನೇತ್ರಾವತಿ ಆ ತೀರದ ಪ್ರದೇಶ. ಇಲ್ಲಿಗೆ ಕರೆದುಕೊಂಡು ಬಂದಿರುವಂತದ್ದು. ಆರಂಭದಲ್ಲಿ ಇದೇ ರಸ್ತೆಯಲ್ಲಿ ಕರೆದುಕೊಂಡು ಬಂದು ಆ ಬಳಿಕ ನೇತ್ರಾವತಿ ತೀರದ ಒಂದು ಭಾಗದಲ್ಲಿ ಆತನನ್ನ ಕರೆದುಕೊಂಡು ಆ ಬಳಿಕ ಅಲ್ಲಿ ಗಮನಿಸಬಹುದು, ಈ ನೇತ್ರಾವತಿಯಿಂದ ಸುಮಾರು 20-30 ಮೀಟರ್ ದೂರದಲ್ಲಿ ಇದ್ದಂತಹ ಪ್ರದೇಶ ಏನಿದೆ ಅಲ್ಲಿ ಸ್ಥಳ ಮಹಜರು ಮಾಡಿರುವಂತದ್ದು. ಆ ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು, ಅದರಲ್ಲೂ ಕೂಡ ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರು ಕೂಡ ಸ್ಥಳದಲ್ಲಿ ಇದ್ದು ಸ್ಥಳ ಮಹಜರು ಮಾಡಿರುವಂತದ್ದು. ಜೊತೆಗೆ ಎಸ್ಐಟಿನ ಇತರ ಅಧಿಕಾರಿಗಳು ಕೂಡ ಆ ಒಂದು ಸ್ಥಳ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಇದ್ರು. ಜೊತೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರು ಇರ್ಬೋದು, ಅವರು ಕೂಡ ಆ ಒಂದು ಸ್ಥಳ ಮಹಜರು ಸಂದರ್ಭದಲ್ಲಿ ಅಲ್ಲಿದ್ರು. ಸ್ಥಳ ಮಹಜರು ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ವಿಡಿಯೋ ಮೂಲಕ ದಾಖಲೀಕರಣ ಮಾಡಲಾಗಿತ್ತು. ಜೊತೆಗೆ ಬರುವಂತಹ ಸಂದರ್ಭದಲ್ಲಿ ಅವರು ಇದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಈ ಒಂದು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆ ಪತ್ರಗಳನ್ನು ಕೂಡ ಜೊತೆಗೆ ತಂದಿದ್ರು. ಜೊತೆಗೆ ತಂದು ಆ ಒಂದು ಸ್ಥಳ ಮಹಜರು ಮಾಡಿದ್ರು. ಇದೇ ಪ್ರದೇಶದಲ್ಲಿ ಸ್ಥಳ ಮಹಜರು ಆರಂಭದಲ್ಲಿ ಆಗಿತ್ತು. ಆ ಒಂದು ಸ್ಥಳ ಮಹಜರು ಆದ ಬಳಿಕ ಅಲ್ಲಿಂದ ಈ ಭಾಗದಲ್ಲಿ ಕಾಣ್ತಾ ಇರುವಂತದ್ದು ದೊಡ್ಡ ಗುಡ್ಡ ಪ್ರದೇಶ. ಆ ಒಂದು ಗುಡ್ಡ ಪ್ರದೇಶದ ಮೇಲ್ಬಾದಿ ಹೋಗಿ ಈಗ ಅಲ್ಲಿ ಸ್ಥಳ ಮಹಜರು ಮಾಡ್ತಾ ಇರುವಂತದ್ದು. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಸಹ ಸ್ಥಳ ಮಹಜರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಸಂಬಂಧಿಸಿದವರು, ಅಂದ್ರೆ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಬೇಕಾದ್ರೆ ಯಾರೆಲ್ಲ ಇರಬೇಕು ಅವರು ಮಾತ್ರ ಇದ್ದಾರೆ. ಅದು ಹೊರತಾಗಿ ಯಾರನ್ನು ಕೂಡ ಮೇಲ್ಭಾಗದ ಪ್ರದೇಶಕ್ಕೆ ಬಿಡ್ತಾ ಇಲ್ಲ. ಅವರ ಜೊತೆ ಬಂದಿದ್ದಂತ ವಕೀಲರನ್ನು ಕೂಡ ಇಲ್ಲೇ ನಿಲ್ಲಿಸಿರುವಂತದ್ದು. ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ಅವರು ಇದ್ರು, ಅಂದ್ರೆ ಆ ವಿಚಾರಣೆಗೆ ಪಾಲ್ಗೊಳ್ಳಿಲ್ಲ. ಆದ್ರೆ ಆ ವಿಚಾರಣೆ ಕಚೇರಿ ಏನಿದೆ ಆದ್ರೆ ಅಲ್ಲಿಗೆ ಅವರು ವಕೀಲರ ಜೊತೆಗೆ ಆತ ಬಂದಿದ್ದ. ಆ ಬಳಿಕ 2 ದಿನಗಳು ಕೂಡ ಆತ ಹಿಂದಿರುಗುವ ಸಂದರ್ಭದಲ್ಲಿ ವಕೀಲರ ಜೊತೆಗೆ ಹಿಂದಿರುಗಿದಾದ್ರೆ ಇವತ್ತು ಆತ ಬಂದದ್ದು ವಕೀಲರ ಜೊತೆ. ಆದ್ರೆ ಇಲ್ಲಿಗೆ ಬಂದಂತದ್ದು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಂದಿರುವಂತದ್ದು ಮತ್ತು ಆ ಮಹಜರು ಪ್ರಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ವಕೀಲರನ್ನು ಕೂಡ ಜೊತೆಗೆ ಅವರನ್ನು ನಿಲ್ಲಿಸಲಿಲ್ಲ. ಅವರನ್ನು ಇಲ್ಲೇ ನಿಲ್ಲಿಸಿ ಪೊಲೀಸರು ಎಸ್ಐಟಿ ಟೀಮ್ ಜೊತೆ ತೆರಳಿರುವಂತದ್ದು. ಸದ್ಯ ಮಹಜರು ಪ್ರಕ್ರಿಯೆಗಳು ಕೂಡ ಆರಂಭ ಆಗಿರುವಂತದ್ದು. ಮಹಜರು ಪ್ರಕ್ರಿಯೆಯ ಸಂದರ್ಭ ಒಂದಷ್ಟು ದಾಖಲೆ ಪತ್ರಗಳನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗಿರುವಂತದ್ದು. ಅಂದ್ರೆ ಆ ಒಂದು ಮಹಜರು ಅಂದ್ರೆ ಅರಣ್ಯ ಪ್ರದೇಶ ಏನಿದೆ ಅದು ಯಾರಿಗೆ ಸಂಬಂಧಿಸಿದ್ದು ಅನ್ನುವಂತ ಒಂದು ವಿಚಾರಕ್ಕೋಸ್ಕರವಾಗಿ ಒಂದಷ್ಟು ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ಹೋಗಿರುವಂತದ್ದು. ಯಾಕಂದ್ರೆ ಆ ಒಂದು ಪ್ರದೇಶ ಏನಿದೆ ಅಂದ್ರೆ ಆತ ಈಗ ತೋರಿಸುವಂತಹ ಪ್ರದೇಶ ಏನಿದೆ ಅದು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಿಸಿದ್ದು ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಿಸಿದ್ದು ಅಥವಾ ಕಂದಾಯ ಭೂಮಿಯೋ ಹೀಗೆ ಪರಿಶೀಲನೆ ಮಾಡುವುದಕ್ಕೋಸ್ಕರವಾಗಿ ಆ ಒಂದು ದಾಖಲೆ ಪತ್ರಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಜೊತೆಗೆ ಮಹಜರು ಪ್ರಕ್ರಿಯೆಗೆ ಯಾವೆಲ್ಲ ಅಗತ್ಯದ ವಸ್ತುಗಳು ಬೇಕು ಅದನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಮಹಜರು ಪ್ರಕ್ರಿಯೆ ಏನಿದೆ ಅದು ಬಹಳಷ್ಟು ಬಿರುಸಿನಿಂದ ನಡೀತಾ ಇರುವಂತದ್ದು. 2 ದಿನಗಳ ಕಾಲ ನಿರಂತರ ವಿಚಾರಣೆ ಆಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ಒಂದು ವಿಚಾರಣೆ ನಡೆದಿರುವಂತದ್ದು. ಹೀಗಾಗಿ ಇವತ್ತು 2 ದಿನ ವಿಚಾರಣೆ ಆದ ಬಳಿಕ ಇವತ್ತು ಆತನನ್ನ ಮೊದಲಿಗೆ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರಲಾಗಿತ್ತು. ಅಲ್ಲಿ ಒಂದಷ್ಟು ಪ್ರೊಸೀಜರ್ ಅಂದ್ರೆ ಮಹಜರು ಪ್ರಕ್ರಿಯೆಗೆ ಮುಂದೆ ಮಾಡುವಂತಹ ಒಂದಷ್ಟು ಪ್ರೊಸೀಜರ್ ಗಳನ್ನ ಮಾಡಿ ಆ ಬಳಿಕ ಇಲ್ಲಿಗೆ ಕರೆದುಕೊಂಡು ಬಂದಿರುವಂತದ್ದು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆತನನ್ನ ಕರೆದುಕೊಂಡು ಬಂದು ಈಗಾಗಲೇ ಮಹಜರು ಪ್ರಕ್ರಿಯೆ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಏನಿದೆ ಅದು ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಬಹಳಷ್ಟು ದೊಡ್ಡ ಸುದ್ದಿಯಾಗಿತ್ತು. ಬಹಳಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗಿತ್ತು. ಯಾವಾಗ ಈ ರೀತಿಯಂತ ಮಹಜರು
ಪ್ರಕ್ರಿಯೆ ಆರಂಭ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಜನರ ಪ್ರಶ್ನೆಯಾಗಿತ್ತು. ಈಗ ಸದ್ಯ ಮಹಜರು ಪ್ರಕ್ರಿಯೆಗಳು ಕೂಡ ಆರಂಭ ಆಗಿರುವಂತದ್ದು. ಆರಂಭದಲ್ಲಿ ಆ ಒಂದು ತಲೆಬುರುಡೆಗೆ ಸಂಬಂಧಿಸಿದಂತಹ ಮಹಜರು ಪ್ರಕ್ರಿಯೆ ಆಗುತ್ತೆ. ಆ ಬಳಿಕ ಯಾವತ್ತೇ ಆತ ಇತರ ಶವಗಳನ್ನು ಅಂದ್ರೆ ಆತ ಪತ್ರದಲ್ಲಿ ನಮೂದಿಸಿದಂತೆ ಮತ್ತು ವಿಚಾರಣೆ ವೇಳೆಯೂ ಕೂಡ ಹೇಳಿರುವಂತೆ ನೂರಾರು ಶವಗಳನ್ನ ಆತ ಹೂತಿಟ್ಟಿದ್ದಾನೆ ಅಂತ ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಜೊತೆಗೆ ಪತ್ರದಲ್ಲೂ ಕೂಡ ಉಲ್ಲೇಖಿಸಿದ್ದ. ಹೀಗಾಗಿ ಆ ಒಂದು ಸ್ಥಳಗಳನ್ನು ಕೂಡ ಯಾವತ್ತೇ ತೋರಿಸುವಂತಹ ಸಾಧ್ಯತೆಗಳು ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.